ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಹರನೇ ನಿನ್ನಾಟ ಬಲ್ಲವರು ಯಾರೋ ಯಾರೋ ಯಾರೋ. ಯಾರ್ಯಾರೋ ಗುರುವೇ ಯಾರ್ಯಾರೋ, ಯಾರ್ಯಾರೋ ಶಿವನೇ ಯಾರ್ಯಾರೋ, ಯಾರ್ಯಾರೋ ಗುರುವೇ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವರು, ಗುರುವೇ ನಿನ್ನಾಟ ಬಲ್ಲವರು, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಮಡಿವಾಳ್ ಮಾಚಯ್ಯನ ಮನೆಯ, ಮಡಿವಾಳ್ ಮಾಚಯ್ಯನ ಮನೆಯ, ಮಡಿವಾಳ್ ಮಾಚಯ್ಯನ ಮನೆಯ. ಮಡಿವಾಳ್ ಮಾಚಯ್ಯನ ಮನೆಯ ಮಡಿಯ ಶೃಂಗಾರವ ನೋಡಿ, ಮಡಿವಾಳ್ ಮಾಚಯ್ಯನ ಮನೆಯ ಮಡಿಯ ಶೃಂಗಾರವ ನೋಡಿ. ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ. ತೈ ತೋಂ ತೈ ತೋಂ ತೈ ತೈ ತೋಂ ತೋಂ ಎಂದು ಕುಣಿದು. ಶಿವನೇ ನಿನ್ನಾಟ ಬಲ್ಲವ ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವ ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ ಯಾರ್ಯಾರೋ. ಮುದ್ದಪ್ಪನ ಮನೆಯ, ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಕಗಿರ್ ಮುದ್ದಪ್ಪನ ಮನೆಯ ಒಕ್ಕಗಿರ್ ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಕಗಿರ್ ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು. ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ. ತೈ ತೋಂ ತೈ ತೋಂ ತೈ ತೈ ತೋಂ ತೋಂ ಎಂದು ಕುಣಿದ. ಶಿವನೇ ನಿನ್ನಾಟ ಬಲ್ಲವ ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವ ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ ಯಾರ್ಯಾರೋ.
ಮನೆಯ ಹೊಲೆಯರ ಹೊನ್ನಯ್ಯನ ಮನೆಯ ಹೊಲೆಯರ ಹೊನ್ನಯ್ಯನ ಮನೆಯ ಹೊಲೆಯರ ಹೊನ್ನಯ್ಯನ ಮನೆಯ ತಮಟೆಯ ನಾದವ ಕೇಳಿ 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 ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಪ್ರಭುವು ಕೈಲಾಸದಲ್ಲಿ ಜಗನಕ 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 ಎಂದು ಕುಣಿದು ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ ಗುಂಡಣ್ಣನ ಮನೆಯ ಶಿವ ಕುಂಬರ ಗುಂಡಣ್ಣನ ಮನೆಯ ಹುಡುಕೇನಾದವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಹುಡುಕೇನಾದವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಹುಡುಕೇನಾದವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಕುಂಬರ ಗುಂಡಣ್ಣನ ಮನೆಯ ಕುಡುಕೇನಾದಾವ ಕೇಳಿ 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 ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈ ತೋಂ ತೈ ತೋಂ ತೈ ತೈ ತೋಂ ತೋಂ ಎಂದು ಕುಣಿದ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ ಯಾರ್ಯಾರೋ ಗುರುವೇ ಯಾರ್ಯಾರೋ ಯಾರ್ಯಾರೋ ನಿನ್ನಾಟವಲ್ಲವರು ಡ್ಯೂಯೆಟ್ ರೌಂಡಲ್ಲಿ ಫುಲ್ ಜೋಶಲ್ಲಿ ಹಾಡಿದಿರಿ. ಹೇಗನ್ನಿಸ್ತು ಕೇಳೋಣವಾ? ನಿಮ್ಗೆ ಹೇಗೆ ಅನ್ನಿಸ್ತು? ಗೊತ್ತಿಲ್ಲ, ಚೆನ್ನಾಗಿ ಬಂದಿದೆ ಅನ್ಕೊಂತೀವಿ, ಕೇಳೋಣ. ಅರ್ಚನಾ ಮ್ಯಾಮ್, ಮೊದಲೇ ಇಬ್ಬರು ಎನರ್ಜೆಟಿಕ್ ಸಿಂಗರ್ಸು ಹೇಳ್ತಾರಲ್ಲ ಐಸಿಂಗ್ ಆನ್ ದ ಕೇಕ್ ಅಂತ, ಹಾಗೆ ಎರಡು ಎನರ್ಜಿಗಳು ಒಟ್ಟಿಗೆ ವೇದಿಕೆ ಮೇಲೆ ಹಾಕಿಬಿಟ್ರೆ
ಏನು ಸ್ಟೇಜ್ ಎಲ್ಲ ಭಗ ಅಂತ ಹತ್ಕೊಂಡು ಉರಿಬೇಕು, ಆ ಥರ ಎನರ್ಜಿ ತಂದುಕೊಟ್ಟಿದ್ದೀರಾ ನೀವು. ಎಷ್ಟು ಸುಂದರ ಅಂತಂದರೆ 2 ರಾ ವಾಯ್ಸಸ್, 2 ಮಣ್ಣಿನ ಧ್ವನಿಗಳು, ಅದರಲ್ಲಿ ಎಷ್ಟು ವೈವಿಧ್ಯ. ಒಟ್ಟಿಗೆ ಹಾಡಿದಾಗಲೇ ಅದರ ಪ್ರತಿಯೊಂದು ಧ್ವನಿಯ ಆ ಒಂದು ಯುನೀಕ್ನೆಸ್ಸು ಇನ್ನೂ ಚೆನ್ನಾಗಿ ಒಂಥರ ಕ್ಲಿಯರಾಗಿ ಕೇಳಿಸುತ್ತೆ. ಆ್ಯಂಡ್ ಸಂತೋಷ ಪಡೋ ಹಾಗಾಗತ್ತೆ. ಎಷ್ಟು ಒಂದು ವೈಶಿಷ್ಟ್ಯವಾದಂತಹ ಧ್ವನಿಗಳಿದ್ದಾವೆ ನಮ್ಮ ನಡುವೆ ಅನ್ನೋದು ಒಟ್ಟಿಗೆ ಹಾಡಿದಾಗ ಇನ್ನೂ ಕ್ಲಿಯರಾಗಿ ಗೊತ್ತಾಗತ್ತೆ. ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರೋ. ಗೋವಿಂದರಾಜು ಆಲಾಪ್ ಗಿಲಾಪ್ ಎಲ್ಲ ಅದ್ಭುತ, ಸಿಂಗಿಂಗ್ ಅದ್ಭುತ, ಹೈಯರ್ ನೋಟ್ಸ್ ಎಲ್ಲ ಅದ್ಭುತ. ಬಟ್ ಆಲಾಪ್ ಮಾಡುವಾಗ ಮಾಮೂಲಿ ಪ್ರಾಬ್ಲಮ್ಮು, ಶಾರ್ಪ್ ಹೋಗ್ತಾ ಇತ್ತು ತುಂಬ. ಅದೊಂದೇ ಅಂಶ ಅನ್ನೋದು ಬಿಟ್ಟರೆ, ನೀವು ತುಂಬ ಹೈಗೆ ಹೋದಾಗ ಒಂದೆರಡು ಕಡೆ ಒಡಕ್ಕೆ ಬಂತು ವಾಯ್ಸು, ಅದು ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು ಗೊತ್ತಾ ಒಂಥರ. ನಿಜವಾಗ್ಲೂ ಅದರಲ್ಲೂ ಒಂದು ಸೌಂದರ್ಯ ಇದೆ, ಯಾಕಂದರೆ ಇದು ರಾ. ಬಟ್ ನೀವು ನಿಮಗೆ ಅದು ಆ ಸೌಂದರ್ಯ ಅಂತ ಹೇಳ್ಕೊಂಡು ಪಾಪ ನೀವು ಬರ್ಸ್ಕೊಂಡಿದ್ದಲ್ಲ, ಅದು ನಿಮಗೆ ಆವಾಗಿಂದ ಕೆಮ್ತಾ ಇದ್ರಿ, ನೋಡ್ತಾ ಇದ್ದೆ, ಅದು ನಿಮಗೆ ಗೊತ್ತಿಲ್ಲದೆ ಒಡಕು ಬಂತು. ಬಟ್ ಈ ಫೋಕ್ ಅಂತ ಹಾಡುವಾಗ ಆ ಒಂದು ರಾನೆಸ್ ಇದ್ದರೆ ಇನ್ನೂ ಚೆನ್ನಾಗಿ ಕೇಳಿಸುತ್ತೆ. ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ನೀವು ಆ ಪಿಚ್ಚಿಂಗ್ ಒಂಚೂರು ಕರೆಕ್ಷನ್ ಮಾಡಿಕೊಂಡ್ರೆ ಬೇರೆ ಏನೂ ತೊಂದರೆ ಇಲ್ಲ, ಅದ್ಭುತವಾಗಿ ಹಾಡಿದ್ರಿ. ಕುಂಬರ ಗುಂಡಣ್ಣನ ಮನೆಯ ಕುಡುಕೇನ ದಾವ ಕೇಳಿ, ಕುಂಬರ ಗುಂಡಣ್ಣನ ಮನೆಯ ಕುಡುಕೇನ ದಾವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ತೈ ತೋಂ ತೈ ತೋಂ ತೈ ತೈ ತೋಂ ತೋಂ ಎಂದು ಕುಣಿದ. ಒಳ್ಳೆಯದಾಗಲಿ ಗೋವಿಂದರಾಜು. ಥ್ಯಾಂಕ್ ಯು. ಆ್ಯಂಡ್ ವಿಶ್ವ, ನನಗೆ ಕೊಟ್ಟ ಪ್ರಾಮಿಸನ್ನು ಅದ್ಭುತವಾಗಿ ನಿಭಾಯಿಸ್ತಾ ಇದ್ದೀರಿ ವಿಶ್ವ. ಇದೇ ವಿಶ್ವನ ನಾನು ಸದಾಕಾಲ ನೋಡೋದಕ್ಕೆ ಇಚ್ಛೆ ಪಡ್ತೀನಪ್ಪ. ಥ್ಯಾಂಕ್ ಯು. ನನಗೆ ತುಂಬ ಆಶ್ಚರ್ಯ ಆಗೋದೇನು ಅಂತಂದರೆ, ನಿಮಗೆ ಮೈಕ್ ಸಿಂಗಿಂಗ್ ಯಾರು ಹೇಳ್ಕೊಟ್ಟಿದ್ದು? ನನಗೆ ತುಂಬ ಆಶ್ಚರ್ಯ. ಗುರುಗಳಿದ್ದಾರೆ ಮೇಡಮ್, ದೇವಾನಂದವರ ಪ್ರಸಾದ ಅಂತ. ಅವರ ಗುರುಗಳು ಬಂದಿದ್ದಾರೆ, ತುಂಬ ದೊಡ್ಡ ಹೆಸರು ಮಾಡಿದಂಥವ್ರು. ಅವರಿಗೊಂದು ಜೋರಾದ ಚಪ್ಪಾಳೆ ಸಿಗಬೇಕು. ಎಂಥ ಒಳ್ಳೆಯ ಶಿಷ್ಯನ ತಯಾರು ಮಾಡಿದ್ದೀರಿ ಸರ್. ಆ್ಯಕ್ಚುಲಿ ಬಹಳಷ್ಟು ಜನ ಪ್ಲೇಬ್ಯಾಕ್ ಸಿಂಗರ್ಸಿಗೂ ಮೈಕ್ ಸಿಂಗಿಂಗ್ ಅಂದರೆ ಏನು ಅಂತ ಗೊತ್ತಿರಲ್ಲ. ನೀವು ಇವತ್ತು ನಾನು ವಿಶೇಷವಾಗಿ ನೋಟಿಸ್ ಮಾಡಿದ್ದೇನು ಅಂದರೆ, ಹೈ ಪಿಚ್ ಹಾಡುವಾಗ ನಮ್ಮ ಧ್ವನಿ ಜೋರಾಗಿ ಬರುತ್ತಲ್ಲ, ನೀವು ಆಟೋಮ್ಯಾಟಿಕಲಿ ಮೈಕನ್ನು ದೂರ ತಗೊಂಡು ಹೋಗ್ತೀರಾ. ಮಡಿವಾಳ್ ಮಾಚಯ್ಯನ ಮನೆಯ ಅವಾಗ ಆ ಕಂಟ್ರೋಲ್ ಸಿಂಗಿಂಗ್ ಬರುತ್ತೆ. ತುಂಬ ಅದ್ಭುತ ವಿಶ್ವ. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ನಿಮ್ಮ ಪಿಚ್ಚಿಂಗು, ಸಿಂಗಿಂಗು, ಎನರ್ಜಿ ಎಲ್ಲ ಫ್ಯಾಂಟಾಸ್ಟಿಕ್. ಗಾಡ್ ಬ್ಲೆಸ್ ಯು. ನಿಮ್ಮಿಬ್ಬರಿಗೂ ದೇವರು ಹೆಚ್ಚು ಶಕ್ತಿ ಕೊಡಲಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೂಪರ್. ಮುನಿರಾಜು ಸರ್. ವಿಶ್ವ ಗೋವಿಂದರಾಜು ಸರ್, ಒಳ್ಳೆಯ ಆಯ್ಕೆ ಇದು. ಅರ್ಥಶಾಸ್ತ್ರದಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಒಂದಿದೆ, ಗೊತ್ತಾಯ್ತಾ ಯಾರಿಗಾದ್ರು? ಹೌದು ಸರ್. ಹಾಂ, ಒಂದು ಮಾವಿನ ಹಣ್ಣು ತಿಂದರೆ ಭಾಳ ರುಚಿ ಕೊಡ್ತಾ ಇರುತ್ತೆ, 2 ಮಾವಿನ ಹಣ್ಣು ತಿಂದರೆ ಇನ್ನೊಂದು ಚೂರು ರುಚಿ ಕೊಡುತ್ತೆ, 3ನೇ ತಿಂತ ಸ್ವಲ್ಪ ಇಳಿಯೋಕ್ಕೆ ಶುರುವಾಗುತ್ತೆ. ನಿಮ್ಮ ಕಸರತ್ತುಗಳು ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ತೋರಿಸಿ, ಮತ್ತು ಹಾಡಿನ ಸಾಹಿತ್ಯ ತುಂಬ ದೊಡ್ಡದಿರೋದ್ರಿಂದ ವಾಯ್ಸ್ಗೂ ಸ್ಟ್ರೈನ್ ಆಗುತ್ತೆ ಅಲ್ವಾ? ಇದನ್ನು ಮಾಡ್ಬೋದಾಗಿತ್ತಲ್ವಾ? ಮತ್ತು ಐ ಪಿಚ್ಚು ಹಾಡೋದು ಅಷ್ಟು ಸುಲಭ ಅಲ್ಲ. ಹಾಂ ಸರ್. ಹಾಂ, ಇದ್ರ ಕಡೆ ಗಮನ ಹರಿಸಿ. ನಿಮ್ಮ ಕಸರತ್ತೆಲ್ಲ ಭಾಳ ಚೆನ್ನಾಗಿತ್ತು. ಹಾಂ ಸರ್. ಬಟ್ 1 ಚರಣ 2 ಚರಣ 3 ಚರಣ ಅದು ಸೇಮ್ ಅದೇ ಥರ ಹೋಗ್ತಾ ಇರೋದ್ರಿಂದ ಅದು ಸ್ವಲ್ಪ ನಾನು ಹೇಳ್ದಂಗೆ ಸೀಮಾಂತ ತುಷ್ಟಿಗುಣದ ಪ್ರಭಾವನೂ ಆಗ್ಬೋದು ಅಲ್ವಾ? ಹೌದು ಸರ್. ಇದ್ರ ಕಡೆ ಗಮನ ಹರಿಸಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವೇಮ್ಗಲ್ ಸರ್. ವಿಶ್ವನಾಥ್ ಸರ್. ಗೋವಿಂದರಾಜು ಸರ್, ಕಿಲಾಡಿ ಜೋಡಿ ನಿಮ್ಮದು. ಕಿಲಾಡಿ ಜೋಡಿ ಸಮಯವ ನೋಡಿ ಸಂಚನ ಮಾಡಿ ಹಾಕುವೆವು ನೋಡಿ. ಆ ಪಾರ್ವತಿ ಪರಮೇಶ್ವರನಿಗೆ ಮುಟ್ತಪ್ಪ ನಿಮ್ಮದು. ಥ್ಯಾಂಕ್ ಯು ಸರ್. ಶಿವನೇ ನಿನ್ನ ಆಟ ಬಲ್ಲವರು ಯಾರ್ಯಾರು, ಗುರುವೇ ನಿನ್ನ ಆಟ ಬಲ್ಲವರು ಯಾರು, ಏನು ರೇಂಜಲ್ಲಿ ತೊಗೊಂಡೋಗ್ಬಿಟ್ರಿ ನೀವು.
ಕೈಲಾಸಕ್ಕೆ ಮುಟ್ಟಿದೆ ನಿಮ್ಮದು ಇಬ್ಬರದು. ಜುಗಲ್ಬಂದಿ ಥರ ಹೇಳಬೇಕು. ಭಾಳ ಅದ್ಭುತವಾದ ಪರ್ಫಾರ್ಮೆನ್ಸ್ ನಿಮ್ಮದು. ಮಧ್ಯೆ ಅದೇ ನಿಮ್ಮ ವಾಯ್ಸ್ಗೆ ನಮ್ಮ ಗೋವಿಂದರಾಜದು ಚೂರು ಸ್ವಲ್ಪ ಇಳಿಮುಖ ಸಿದ್ಧಾಂತ ನಮ್ಮ ಮುನ್ರಾಜ್ ಹೇಳ್ತಾರಲ್ಲ, ದ ಲಾ ಆಫ್ ಡೆಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಥಿಯರಿ ಅಂತ, ಒಂದು ಸ್ವಲ್ಪ ನಿಮ್ಮದು ಇಳಿ ವಾಯ್ಸು, ಇವ್ರದ್ದು ಎತ್ತರದ ವಾಯ್ಸು, ಎರಡೂ ಒಂದು ಕಡೆ ನೀವು ಇಬ್ಬರು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ರಿ. ಇಲ್ಲ ಸರ್, ಅದೇ ಥರ ಆಡಬೇಕು ಅಂತ ಅನ್ಕೊಂಡಿದ್ವಿ. ಇವರು ಒಂದು ನೋಟ್ ಐ ನೋಟ್ ನಾವು ಫುಲ್ ಒಂದು ಕೆಳಗಡೆಯಿಂದ ಆಡ್ಕೊಂಡು ಹೋಗೋಣ. ಅದೇ ಗೊತ್ತಾಯ್ತು. ಕಾಂಪಿಟೇಷನ್ ಆಗಿದ್ದರಿಂದ ಆ ಥರ ಮಾಡ್ಕೊಂಡು ಎಸ್ ಪ್ಲ್ಯಾನ್ ಮಾಡಿದ್ದೆ ಹಾಗೆ ಅಲ್ವಾ ನೀವು? ಆ್ಯಕ್ಚುಲಿ ಇದನ್ನು ಯೂಶಲಿ ಸಿಂಗಲ್ ವಾಯ್ಸಲ್ಲೇ ನಾವು ಹೆಚ್ಚಿಗೆ ಕೇಳ್ತಾ ಇದ್ದಿದ್ದು. ನೀವು ಇದನ್ನು ಡ್ಯೂಯೆಟ್ ಮಾಡ್ಕೊಂಡಿರೋದ್ರಿಂದ ತುಂಬ ಅದು ಒಂದು ರೀತಿ ನೀವು ಬೇರೆ ಚರಣಗಳನ್ನು ಬೇರೆ ಬೇರೆ ವಿಂಗಡಿಸ್ಕೊಂಡ್ರಲ್ಲ, ಹಾಗಾಗಿ ಅದು ನಮ್ಗೆ ಹಂಗೆ ಕೇಳಿಸ್ತು. ಬಟ್ ಅದ್ಭುತವಾದ ಗಾಯನ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅರ್ಚನಾ, ಇವತ್ತು ತುಂಬ 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 ಸಂತೋಷ ನನಗೆ. ಯಾಕಂದರೆ ನಾನು ನನ್ನ ವೃತ್ತಿ ಜೀವನ ಶುರು ಮಾಡಿ ಫಸ್ಟ್ ಚಲನಚಿತ್ರದಲ್ಲಿ ಹಾಡಿದ ನಂತರ 29 ವರ್ಷಗಳ ನಂತರ ನನಗೆ ಬಂದ ಫಸ್ಟ್ ಸ್ಟೇಟ್ ಅವಾರ್ಡಿಗೆ ಕಾರಣಕರ್ತರಲ್ಲಿ ಕೂತಿದ್ದಾರೆ ಮನೋಹರ್ ಸರ್. ನಾನು ಅವರಂತಹ ಕರೆಕ್ಟ್ ವರ್ಡ್ ಹೇಳಬೇಕು ಅಂದರೆ ಅವರಂತಹ ಸ್ವೀಟ್ ಹಾರ್ಟನ್ನು ನಾನು ಎಲ್ಲೂ ನೋಡಲಿಲ್ಲ. ಎಷ್ಟು ಮಗುವಿನಂತಹ ಮುಗ್ಧ ಮನಸ್ಸು ಅಂತಂದರೆ ಅವರದ್ದು, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಅವ್ರು ನಮಗೆ ತೋರಿಸುವಂಥ ಪ್ರೀತಿ ಇದೆಯಲ್ಲ, ಮತ್ತು ನಮ್ಮನ್ನು ಮಕ್ಕಳಂತೆ ನಡೆಸ್ಕೊಳ್ಳುವ ರೀತಿ, ಅವರು ತಿದ್ದಿ ತೀಡಿ ಹೇಳೋದು ಅದೂ ಎಷ್ಟು ಸ್ವೀಟಾಗಿ ಹೇಳ್ತಾರೆ ಅಂತಂದರೆ, ಅವರು ಎಂತೆಂಥ ಲೆಜೆಂಡರಿ ಸಾಂಗ್ಸ್ನ, ಐಕಾನಿಕ್ ಸಾಂಗ್ಸ್ನ ಕೊಟ್ಬಿಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ. ಆಮೇಲೆ ನಾನು ಇದನ್ನು ಕಳೆದ ಸಂಚಿಕೆಯಲ್ಲೂ ಹೇಳಿದ್ದೆ, ಅವರು ಎಲ್ಲ ಗಾಯಕರಿಗೆ ಲಕ್ಕಿ ಮ್ಯಾಸ್ಕಾಟ್ ಅವರು. ಯಾಕಂದರೆ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ ಪ್ರತಿಯೊಬ್ಬರಿಗೂ ಸ್ಟೇಟ್ ಅವಾರ್ಡ್ ಬಂದಿದೆ. ಎಷ್ಟೋ ವರ್ಷ ಹಾಡಿರ್ತಾರೆ, ಅವರ ಹಾಡನ್ನು ಹಾಡಿದ ತಕ್ಷಣ ಅವ್ರಿಗೆ ಸ್ಟೇಟ್ ಅವಾರ್ಡ್ ಬರುತ್ತೆ. ನಾನು ಅದಕ್ಕೊಂದು ಉದಾಹರಣೆ. ಅಂಥ ಲೆಜೆಂಡ್. ಎಷ್ಟು ಸಿಂಪ್ಲಿಸಿಟಿ ಅಂತಂದರೆ ನ ಭೂತೋ ನ ಭವಿಷ್ಯತಿ. ಮನೋಹರ್ ಸರ್, ನೀವು ಈ ಕಾರ್ಯಕ್ರಮಕ್ಕೆ ಬಂದದ್ದು, ನಮ್ಮ ಈ ಕಾರ್ಯಕ್ರಮಕ್ಕೆ ಎಂಥ ಒಂದು ಮೆರಗನ್ನು ಕೊಡ್ತು. ನೀವು ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಕನ್ನಡದ ತೇರನ್ನು ಯಶಸ್ವಿಯಾಗಿ ಎಳ್ಕೊಂಡು ಹೋಗ್ತಾ ಇರುವಂತಹ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ಬೋದು. ಅರ್ಜುನನನ್ನು ಹೇಗೆ ಗೆಲ್ಲಿಸಿದ ಶ್ರೀಕೃಷ್ಣ ಪರಮಾತ್ಮ, ಹಾಗೆ ಕನ್ನಡವನ್ನು ಗೆಲ್ಲಿಸ್ತಾ ಇದ್ದಾರೆ ನಮ್ಮ ನಾರಾಯಣಗೌಡ ಸರ್ ಅವರು. ಅವರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ನಿಮಗೆ. ಆಮೇಲೆ ಎಲ್ಲದಕ್ಕೂ ಅಸ್ತು 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 ಅಂದ್ಬಿಟ್ಟು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳುವಂತಹ ಆರತಿ ಮ್ಯಾಮ್, ನಿಮಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲದು. ಅವ್ರ ಎದುರುಗಡೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಇವತ್ತೇನೋ ಅದು ನೋಡಿ ತುದೀಲಿ ಕೂತ್ಕೊಂಡಿದ್ದಾರೆ, ಬಿಟ್ಟರೆ ಎದ್ದೋಡೋಗ್ತೀನಿ ಅಂತ. ನಿಮ್ಮನ್ನು ದೇವ್ರು ಚೆನ್ನಾಗಿಟ್ಟಿರಲಿ 100 ಕಾಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಇಲ್ಲಿರುವ ನನ್ನ ಸ್ನೇಹಿತರು ಉಮಾ, ಆಕೆ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಸಂತೋಷ ಆಗುತ್ತೆ. ಉಮಾ ಅವರು, ಆನಂದ್ ಮಾದಲ್ಗೆರೆ ಅವರು, ಅವರೆಲ್ಲರಿಗೂ ಸ್ವಾಗತ. ಮತ್ತು ಹಿರಿಯರು ಕೂತಿದ್ದಾರೆ ಇಲ್ಲಿ, ನಿಮಗೂ ಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಮೊದಲು ಬೆಳ್ಳಿ ಪರದೆ ಮೇಲೆ ನಟನೆ ಅಂತ ಮಾಡಿದಾಗ ನನ್ನ ಮೊದಲನೇ ಸಿನಿಮಾ ಸಂಗೀತ ನಿರ್ದೇಶಕರು ವಿ ಮನೋಹರ್ ಸರ್. ಸೋ ಹ್ಯಾಪಿ ಟು ಹ್ಯಾವ್ ಹಿಮ್ ಹಿಯರ್. ನನ್ನ ಮೊದಲನೇ ದಿನದಿಂದ ಅವ್ರು ಯಾವ ರೀತಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ, ಈಗಲೂ ಕೂಡ ಎಲ್ಲೇ ಸಿಕ್ಕಿದ್ರು ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ವೇದಿಕೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಥವಾ ವೇದಿಕೆಗಳಲ್ಲಿ ಹೋಗಿ ನಿರೂಪಣೆ ಮಾಡಬೇಕು ಅಂದಾಗ ನನಗೆ ಅವಕಾಶ ಕೊಟ್ಟವರು ನಾರಾಯಣಗೌಡರು ಸರ್. ಸಾಕಷ್ಟು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದೀನಿ. ಆ್ಯಂಡ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾವುದೇ ಕಾರ್ಯಕ್ರಮ ನಾನು ಅವ್ರ ನಿರೂಪಣೆ ಮಾಡಲಿ, ಕರ್ಕೊಂಡು ಹೋಗಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಹೊಟ್ಟೆ ತುಂಬ ಊಟ ಹಾಕಿ ಆಮೇಲೆ ಅವ್ರು ಅಲ್ಲಿಂದ ಕಳಿಸೋದು. ಅಲ್ಲಿವರೆಗೂ ನೀವು ಮನೆಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಆರತಿ ಮೇಡಮ್, ನಾನು ಚಂದನ ವಾಹಿನಿಗೆ ಬಂದಿದ್ದ ಕಾರಣನೇ ಅವರು ಅಂತ ಹೇಳ್ಬೋದು. ಡೇ ಒನ್ನಿಂದ ನಾನಿಲ್ಲಿ ಕೆಲಸ ಮಾಡಿದ ಕಾರಣನೇ ಅವರು. ಬಹಳಷ್ಟು ಸ್ಟ್ರೆಂತ್ ತುಂಬ್ತಾರೆ. ಸಾಕಷ್ಟು ಕಾರ್ಯಕ್ರಮಗಳಿಗೆ ಓಕೆ ಈ ರೀತಿ ಮಾಡೋಣ ಪ್ರತಿಯೊಂದು ಹೇಳ್ತಾರೆ. ಥ್ಯಾಂಕ್ ಯು ಸೊ ಮಚ್. ಪ್ಲೆಷರ್ ಟು ಹ್ಯಾವ್ ಯು. ಥ್ಯಾಂಕ್ ಯು ಬಾಯ್. ಓಕೆ,
ವಿಶ್ವ ಹಾಗೂ ಗೋವಿಂದರಾಜು ಮೇಡಮ್ ಅಲ್ಲಿ ನಿಮ್ಮ ಗುರುಗಳು ನಮ್ಮ ದೊಡ್ಡವಾಡ ಸರ್, ಅವರಿಗೊಂದ್ಸರಿ ಜೋರಾದ ಚಪ್ಪಾಳೆ ಬರಲಿ. 25 ಸ್ಪರ್ಧೆಗಳನ್ನು ತಯಾರು ಮಾಡಿ ಈಗ 6 ಸ್ಪರ್ಧೆಗಳನ್ನು ಫಿನಾಲೆಯಲ್ಲಿ ಸೂಪರ್ ಆಗಿ ಟ್ರೈನ್ ಮಾಡಿರುವಂತಹ ನಮ್ಮ ದೊಡ್ಡವಾಡ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಮೇಡಮ್. ಗುಡ್ ಲಕ್ಸ್. Thank you.